ಅಗತ್ಯ ಇಲ್ಲ ಇಲ್ಲಿ. ಯಾಕಂದ್ರೆ ಸರ್ಕಾರವೇ ಪಾಲ್ದಾರ ಆಗಿದ್ದಾಗ ಸರ್ಕಾರದ ಅಂಡರ್ನಲ್ಲಿ ಕೆಲಸ ಮಾಡುವಂತ ಒಬ್ಬ ಪೊಲೀಸ್ ಅಧಿಕಾರಿಗಳು ಹೇಗೆ ಕೆಲಸ ಮಾಡೋಕ್ಕಾಗ್ತದೆ? ಈ ಕಾರಣಕ್ಕಾಗಿ ನಾವು ಸಿಬಿಐ ಕೊಡಿ ಅನ್ನೋದು. ಸಿಬಿಐ ಅಂದ ಕೂಡಲೇ ಏನೋ ಮಹಾ ಅಂತ ಹೇಳಲ್ಲ, ಅಲ್ಲ, ಕನಿಷ್ಠ ಅವ್ರಿಗೆ ಯಾವ ಸಂಬಂಧಗಳು ಇರಲ್ಲ, ಆದ್ರಿಂದ ಅವರು 2-3 ಸ್ಟೇಟಿನ ಲಿಂಕ್ ಇದೆ ಇಲ್ಲಿ, ಆ ಸ್ಟೇಟಿನವರು ಕೂಡ ಇದ್ದಾರೆ. ಸಿಬಿಐ ಕೊಟ್ರೆ ಒಂದು ಒಳ್ಳೆ ಇನ್ವೆಸ್ಟಿಗೇಷನ್ ನಡೀತದೆ. ಇವೆಲ್ಲ ಹೊರಗೆ ಬರಬೇಕೋ ಬೇಡ ಹೇಳಿ. ನಿಜವಾದ ಕಾಳಜಿ ನಿಮ್ಗಿದ್ರೆ SC ST ಈ ದಲಿತರ ಬಗ್ಗೆ ನಿಮಗೆ ನಿಜವಾದ ಕಾಳಜಿ ಇದ್ರೆ ಆರಂಭದ ದಿನದಿಂದಲೇ ಹೇಳಬೇಕಾಗಿತ್ತು. ನನಗೆ ಸರ್, ನೀವು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು, ನಿಮ್ಮ ಸ್ಟೇಟ್ಮೆಂಟ್ಗಳು ನೋಡುವಾಗ ನನಗೆ ವಿಚಿತ್ರ ಅನ್ಸುತ್ತೆ. ಇಲ್ಲಿ ಇಲ್ಲಿ ವಿಧಾನಸೌಧ ಒಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾನೆ, ನೀವು ಇಮಿಡಿಯೇಟ್ ಸ್ಟೇಟ್ಮೆಂಟ್ ಕೊಡ್ತೀರಿ. ಹಂಗೆ ಕೂಗಲಿಲ್ಲ ಅವನು ಅಂತ ನೀವು ಹೆಂಗೆ ಹೇಳ್ತೀರಿ? ಹಂಗೆ ಕೂಗಲಿಲ್ಲ ಅವನು ಅಂತ. ಆಮೇಲೆ ಬಂತಲ್ಲ, ಅಷ್ಟು ಬೇಗ ಯಾಕೆ ಜರೂರು ನಿಮಗೆ? ಯಾಕೆ ವಕಾಲತ್ತು ವಹಿಸ್ಲಿಕ್ಕೆ ಹೋಗ್ತೀರಿ? ಅಲ್ಲಿ ಯಾವುದೋ ಬಾಂಬ್ ಎಕ್ಸ್ಪ್ಲೋಡ್ ಆಗ್ತದೆ, ನೀವು ಹೋಗಿ ಹೇಳ್ತೀರಿ. ಯಾರೋ ಅವನಿಗೆ ಬಿಸ್ನೆಸ್ ಜಲಸಿ ಇರೋಂಥವ್ರದ್ದು ಯಾರ್ದೋ ಇರ್ಬೋದು. ಯಾಕೆ ಹೇಳ್ಬೇಕು ಸರ್? ಎನ್ಕ್ವೈರಿ ಮಾಡೋ ಟೀಮಿನ ಗತಿ ಏನಾಗುತ್ತೆ? ಅವ್ರು ಹೆಂಗೆ ಎನ್ಕ್ವೈರಿ ಮಾಡೋದು? ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಹೇಳ್ತಾರೆ, ಒಬ್ಬ ಉಪಮುಖ್ಯಮಂತ್ರಿ ಹೇಳ್ತಾರೆ ಅಂತ ಹೇಳಿದಾಗ ನಿಮ್ಮ ಮಾತು ಸುಳ್ಳು ಮಾಡಬಾರ್ದಲ್ಲ ಅವರು. ಇದು ಕೂಡ ಅವ್ರ ತಲೆಯಲ್ಲಿ ಬಂದ್ಬಿಟ್ಟು ಕೂರ್ತದೆ. ಅವಾಗ ನಮ್ಮ ಗೃಹ ಸಚಿವರು ಹೇಳಿದ್ರು, ಸರ್ ಎನ್ಕ್ವೈರಿಗಳಾಗ್ತಾ ಇದ್ದಾವೆ, 3 ಏಜೆನ್ಸಿಗಳು, ಫಸ್ಟ್ ಟೈಮ್ ಇದು, 3 ಏಜೆನ್ಸಿಗಳು ಎನ್ಕ್ವೈರಿ ಮಾಡ್ತಾ ಇದ್ದಾವೆ. ಹಾಗಾಗಿ ನಾವು ನಮ್ಮ ಸ್ಟೇಟ್ಮೆಂಟ್ಗಳು, ನಮ್ಮ ಹೇಳಿಕೆಗಳು ಏನೇನೋ ಆಗ್ಬಿಡ್ಬೋದು, ಅವ್ರ ಮೇಲೆ ಒತ್ತಡ ಆಗ್ಬೋದು. ನಮ್ದೇನು ತೊಂದರೆ ಇಲ್ಲ ಸರ್, ನೀವು ಪ್ರಾಮಾಣಿಕವಾಗಿ ಮಾಡಿದ್ರೆ ನಮ್ದೇನೂ ತೊಂದರೆ ಇಲ್ಲ. ಒಟ್ಟು ಹಗರಣ ಹೊರಗೆ ಬರಬೇಕು. ನಿಮ್ಮಲ್ಲಿ ಯಾರಿಗೆ ದುಡ್ಡು ಬರ್ತಾ ಇದೆ? ಈಗಾಗಲೇ ಇಡಿ ಹೇಳಿದೆ, ಚುನಾವಣೆಗೆ ಎಷ್ಟು ದುಡ್ಡು ಹೋಗಿದೆ ಅಂತ ಇಡಿ ಹೇಳಿದೆ, ನಾವಲ್ಲ ಹೇಳಿದ್ದು. ಯಾವ ಚುನಾವಣೆಗೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀರಿ? ನೀವು ತಿಳ್ಕೊಂಡಿದ್ರಿ ಗ್ಯಾರಂಟಿಗಳ ಆಧಾರದ ಮೇಲೆ ಚುನಾವಣೆ ಗೆದ್ದು ಬಿಡ್ತೀವಿ ಅಂತ. ಹೇಳಿದ್ದಾರೆ ಇಡಿನವರು. ಸ್ವಲ್ಪ ಕೊಡಿ ದಯವಿಟ್ಟು. ಯಾವ ಇಡಿನವರು ಹೇಳಿದ್ದಾರೆ? ಅಲ್ಲ, ಸರ್ಕಾರ ಬಹುಶಃ ನಮ್ಗೆ ಮಾಹಿತಿ ಇಲ್ಲ, ನನಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಅಧ್ಯಕ್ಷರೇ, ನಿಮ್ ಕಾಲದಲ್ಲಿ ಮುಖ್ಯಮಂತ್ರಿ ಕೊಟ್ಟಿದ್ದು ಅವರಿಗೆ ನಾವು ಸುಮ್ಮನೆ ಸ್ವಲ್ಪ ಯಾರು ಏನು ಹರಿಶ್ಚಂದ್ರ ಮೊಮ್ಮಕ್ಕಳು ಬಂದಿಲ್ಲ, ಗೆದ್ದು ಎಲ್ಲರೂ ಅವರೇ ಗೊತ್ತಿತ್ತಲ್ಲವ, ಎಲ್ಲ ಅವರೇ ಗೆದ್ದು ಬಂದಿರೋರು. ಇಲ್ಲಿ ಬಗ್ಗೆ ಪ್ರಸ್ತಾವ ಎಲ್ಲ ಇಲ್ಲಿ ಬರೀ ಭಾಷೆ ಹೊಡೆಯಕ್ಕಲ್ಲ, ನಾವು ವಿರೋಧ ಪಕ್ಷದಲ್ಲಿ ನಮ್ಮ ಮನವಿ ಅಂತಾದ್ರೂ ತಗೊಳ್ಳಿ, ಸಲಹೆ ಅಂತಾದ್ರೂ ತಗೊಳ್ಳಿ, ಇದರಲ್ಲಿ ಈ ಪ್ರಕರಣದಲ್ಲಿ ಮುಚ್ಚುಮರೆ ಇದು ಪಾಪದ ಕೆಲಸ. ಯಾರೇ ಪಾಪ ಮಾಡಿದ್ರು ಅವ್ರನ್ನ ಬಲಿ ಹಾಕೋದಂತೂ ಶತಸಿದ್ಧ ಅನ್ನುವಂತ ನಿಲುವು ನಮ್ಮ ಸರ್ಕಾರ ತೆಗೆದುಕೊಂಡಿದೆ. ನೀವು ಬೆಳಕಿನಲ್ಲಿ
ಯಾರು ತಪ್ಪು ಮಾಡಿದ್ರೆ ಹೇಳಿ, ಅದನ್ನ ಬಿಟ್ಟು ದಾರಿ ತಪ್ಪಿಸುವಂತ ಪ್ರಯತ್ನ ದಯವಿಟ್ಟು ಮಾಡಬೇಡಿ. ಇದು ಆಗಿರುವಂತದ್ದು ತಪ್ಪು ಅನ್ನುವಂಥದ್ದು ನಮ್ಮ ಸ್ಪಷ್ಟ ನೀವು ನನ್ನ ಭಾಗದಲ್ಲಿ ಯಾಕೆ ಒದ್ದಾಡ್ತಾರೆ ಕೊಡ್ಲಿಕ್ಕೆ? ನಿಮ್ಮವ್ರು ಮಂತ್ರಿ ಫಿಕ್ಸ್ ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ನಿನ್ನೆ ಸಿಎಂ ಅವರು ಅಧ್ಯಕ್ಷರೇ ಒಂದ್ ನಿಮಿಷ ಸುರೇಶ ಕೆಲಸ ಮಾಡಬಾರ್ದು. ಹೆಣ್ಮಗಳು ಅಲ್ಲಿ ಚಾಮುಂಡೇಶ್ವರಿಯಲ್ಲಿ ರೇಪ್ ಆದವಾಗ ಆ ಹೆಣ್ಮಗಳು ಯಾಕೆ ಹೋದ್ರು ಅಂತ ಅಷ್ಟೊತ್ತಲ್ಲಿ ಅಂತ ಹೇಳಿದವ್ರು. ಈಗ ನೀವು ಕಳಿಸ್ಬೇಕಾಗಿತ್ತ ಎಲ್ಲ ಹೆಣ್ಮಕ್ಳನ್ನ? ರಾತ್ರಿ ಕಳಿಸ್ಬೇಕಾಗಿತ್ತು. ನನ್ನನ್ನು ಹಾದಿ ತಪ್ಸಕ್ ನೀವು ಹೋಮ್ ಮಿನಿಸ್ಟರ್ ಹೆಣ್ಮಗಳು ಪಾಪ ಅವಳು ಯಾಕೆ ಹೋದ್ರಿ ಅಂತ ಕೇಳಿದವ್ರು ನೀವು. ಆಸ್ ಎ ಹೋಮ್ ಮಿನಿಸ್ಟರ್ ಯಾಕೆ ಬೇರೆ ಬೇರೆ ಕಡೆ ಹೋಗ್ತಾ ಇಲ್ಲ? ಜವಾಬ್ದಾರಿ ಮಾಜಿ ಮಾಜಿ ವಿರುದ್ಧ ಮಾತಾಡ್ತಾ ಇಲ್ಲ. ಅವಾಗೂ ಜವಾಬ್ದಾರಿಯಿಂದ ನಾನು ಮಾತಾಡಿದ್ರ ಮೇಲೆ ನೀವು ಮಾತಾಡಿ, ನಿಮ್ಗೆ ಅವಕಾಶ ಮಾತಾಡಿ, ಏನ್ ಬೇಕಾದ್ರೂ ಮಾತಾಡಿ. ನಂದು ಹೇಳಿದ್ ನಿರಾಕರಿಸಿ, ಏನೂ ತೊಂದರೆ ಇಲ್ಲ. ಅಧ್ಯಕ್ಷರೇ, ತಮಗೆ ಮನವಿ, ಇಡಿನವ್ರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಅವರೇ ಗೌರವವಾಗಿ ವಾಪಸ್ ತಗೊಂಡ್ರೆ ಸಂತೋಷ. ಇಲ್ಲ ಅಂದ್ರೆ ತಾವು ಕಡತದಿಂದ ತೆಗೆದು ಹಾಕಬೇಕು. ಇಲ್ಲ ಅಂದ್ರೆ ಡಾಕ್ಯುಮೆಂಟ್ ಕೊಡಿ, ನಮಗೂ ಬೆಳಕು ಚೆಲ್ಲಿ. ಓಪನ್. ಅದನ್ನ ಬಿಟ್ಬಿಟ್ಟು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತೇಳಿ ಇವರು ಪ್ರೈವೇಟ್ ಏಜೆನ್ಸಿನ ಅದು? ಯಾರು ಇವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ? ನಮಗೂ ಕೊಡಿ ಸ್ವಲ್ಪ ಪ್ಲೀಸ್. ಸನ್ಮಾನ್ಯ ಕೃಷ್ಣ ಅವರು ದಿನೇಶ್ ಅವರು, ಸುರೇಶ್ ಅವರು ಎಲ್ಲರೂ ಕೂಡ ಒತ್ಕೊಡಪ್ಪ, ಒತ್ಕೊಡು. ನೀವು ಅಲ್ಲ, ಜ್ಞಾನೇಂದ್ರ ಅವರು ಮಾತಿರೋ ಪ್ರಶ್ನೆಗೆ ನೀವು ದಾಖಲೆ ಇದೆಯಾ, ಏನು ಎವಿಡೆನ್ಸ್ ಇದೆ, ಈ ಥರದ್ದೆಲ್ಲ ಕೇಳಿದ್ದೀರ. ಸಂತೋಷ. ನಾನು ನಿಮ್ ಕೇಳಿರೋದಕ್ಕೇನು ನಾನು ವಿರೋಧ ಮಾಡಲ್ಲ. ನೀವು ಕೇಳಬೇಕು, ಕೇಳಿದ್ದೀರ. ಇದೇ ವಿಚಾರನ ನಾನು ನೆನ್ನೆ ಪ್ರಸ್ತಾವ ಮಾಡಿದ್ದೀನಿ. ಇದೇ ವಿಚಾರನ ನಾನು ನೆನ್ನೆ ಪ್ರಸ್ತಾವ ಮಾಡಿದ್ದೀನಿ. ಅಸೆಂಬ್ಲಿಯ ರೆಕಾರ್ಡ್ಸ್ಗೆಲ್ಲ ಹೋಗಿದೆ. ನಾನು ಮಾತಾಡಿದ್ದೀನಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ರಿಪ್ಲೈ ಮಾಡಿದ್ದಾರೆ. ಹೌದು, ಸುರೇಶ್ ಹೇಳಿದನ, ಇಡಿಯವರು ಕೋರ್ಟಲ್ಲಿ ಹಾಕಿದ್ದಾರೆ, ಚುನಾವಣೆಗೆ ಹೋಗಿದೆ ಅಂತ ಇಡಿಯವರು ರಿಟರ್ನ್ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಹಾಕಿದ್ದಾರೆ. ಈ ಪತ್ರಿಕೆಯಲ್ಲಿ ಬಂದಿದೆ ನೋಡಿ. ಬಳ್ಳಾರಿ ಲೋಕಸಭಾ ಮುಖ್ಯಮಂತ್ರಿಗಳು ವಿಜಯ ಕರ್ನಾಟಕ ತೆಗಿಬೋದು. ಅವೆಲ್ಲ ಹೋಯ್ತು. ಅಲೌಡ್ ಕೊಟ್ಟಿದ್ದಾರೆ ನೀವು. ಅಲೌಡ್ ಆಗಿದೆ. ಮಾತಾಡ್ಬಿಡ್ತೀನಿ ಕೃಷ್ಣ.
ಕೃಷ್ಣ ಅವರ ಸಿಎಂ ಅವರು ಇವಾಗ ನೋಡಿ ಉಲ್ಟಾ ಸಿಎಂ ಅವರು ಹೇಳಿದ್ದು ಅವ್ರದ್ದು statement ನಾನು ಹೇಳ್ತಾ ಇರೋದು. ಈಗ ಆಯ್ತು ಅರ್ಗಜ ಮುಂದುವರಿಸಿ ಹೇಳಿದ್ರಲ್ಲ. ಪೇಪರ್ ಅಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ, ಪೇಪರ್ ಬೇರೆ. ಆಯ್ತು. ಈಗ ಸಿಎಂ ಅವರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಕೃಷ್ಣ ಅವರೇ ಒಂದ್ ನಿಮಿಷ ಕೂಲಾಗಿ ಕೂತ್ಕೊಂಡು ತರ್ಸ್ಕೊಳ್ಳಿ. ಇಲ್ಲೇ ಇದೆ. ಈಗ ಇಡಿ ರಿಮಾಂಡ್ ಅಪ್ಲಿಕೇಶನ್ ಕಾಪಿ ನಿಮ್ಮ ಹತ್ರ ಇದೆಯಾ? ನಿಮ್ಮ ಹತ್ರ ಇದೆಯಾ? ನಿಮ್ಮ ಹತ್ರ ಇದೆಯಾ? ಆಯ್ತು, ಮಾತಾಡ್ತೀನಿ ಈಗ. ನಿಮ್ಮ ಹತ್ರ ಇದೆಯಾ? ಕೊಡಿ. ಇಡಿ ರಿಮಾಂಡ್ ನೀವು ಹೇಳೋದಕ್ಕೆ ನಿಮ್ಮ ಹತ್ರ ಇದೆಯಾ? ಅಧ್ಯಕ್ಷರ ಮುಖಾಂತರ ನಿಮಗೆ ಕೇಳ್ತಾರೆ. ಅದೀಗ ನಾಳೆ ನೋಡೋಣ ಏನಂತ. ಪೇಪರ್ ಅಲ್ಲಿ ನಾನು ಈಗ ತಾವು ಮುಂದುವರಿಸಿ. ಹೇಳಿದ್ರು ಅಂತ ಅವ್ರು ಹೇಳಲಿಲ್ಲ. ಅರ್ಗಜ ಮುಂದುವರಿಸಿ. ಆಯ್ತು ಮಂತ್ರಿಗಳೇ ಕೂತ್ಕೊಳ್ಳಿ. ಎರಡಕ್ಕೂ ನೋಡಿ ಅಧ್ಯಕ್ಷರೇ ಅವರು ಇದು ನನ್ನ ಆರೋಪ ಅಂತ ಹೇಳಿ ಅದಕ್ಕೆ ನಂದು ತಕರಾರಿಲ್ಲ. ಅವರ ಆರೋಪ ಮಾಡೋದಿಕ್ಕೆ ಅವರಿಗೆ ಸ್ವಾತಂತ್ರ್ಯ ಇದೆ, ಅವ್ರ ಆರೋಪ ಮಾಡ್ಲಿ. ಆದ್ರೆ ಇಡಿ ಅಂತ ಹೇಳಿ ಇವ್ರ ಹತ್ರ ಸ್ಟೇಟ್ಮೆಂಟ್ ಇದೆಯಾ ಅಷ್ಟೇ ನಾನು ಕೇಳ್ತಾ ಇರೋದು. ಸ್ಟೇಟ್ಮೆಂಟ್ ಇದ್ರೆ ಅದೆಲ್ಲ ನಾವು ತೆಗಿಸುವ. ಈಗ ಮಾತಾಡಿ ಅರ್ಗಜ ಮುಂದುವರಿಸಿ. ಅವರ ಆರೋಪ ಮಾಡ್ಲಿ, ಅದಕ್ಕೆ ನಮ್ದು ತಕರಾರಿಲ್ಲ. ಮಾನ್ಯ ಅಧ್ಯಕ್ಷರೇ ಮುಂದುವರಿಸಿ. ಕೃಷ್ಣ ಅವರು ಮಾಡಿದ್ದಾರೆ ಸಿಎಂ ಅವ್ರು ಮಾತಾಡ್ಲಿ. ಈಗ ಭರತ್ ಅವ್ರು ಮಾತಾಡ್ಲಿ, ಮುಂದುವರಿಸ್ಕೊಂಡು ಹೋಗಿ. ನೆಕ್ಸ್ಟ್ ಮಾನ್ಯ ಅಧ್ಯಕ್ಷರೇ, ನಿನ್ನೆ ಇದನ್ನ ಅವರು ಪ್ರಸ್ತಾಪ ಮಾಡಿದ್ರು. ಸ್ವತಃ ಮುಖ್ಯಮಂತ್ರಿಗಳು ಅದನ್ನು ಒಪ್ಕೊಂಡಿದ್ದಾರೆ. ಅಂದರೆ ಅವನದಲ್ಲ ಅದು ಸ್ಟೇಟ್ಮೆಂಟ್, ಅವನನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲಿಲ್ಲ. ಇಡಿ ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಅದನ್ನ ಹೇಳಿದೆ ಅಂತ ಹೇಳಿದ್ದಾರೆ. ಆದ್ರೆ ಹೌದಲ್ವಾ? ನಾನು ಹೇಳಿದ್ದಕ್ಕೆ ಯಾಕೆ ನಿಮಗೆ ಉರಿ, ಯಾಕೆ ಸಿಟ್ಟು ಯಾಕೆ ಸರ್? ನಾನು ಹೇಳೋದು ಈಗ ಕೃಷ್ಣ ಬೈರೇಗೌಡರು ಮಾಡಿದ್ರು ಅಂತನೋ ನಾನು ನಿಮ್ಮ ಯಾರದ ಮೇಲೆ ವೈಯಕ್ತಿಕ ಆಪಾದನೆ ಮಾಡಲಿಲ್ಲಲ್ಲ. ವೈಯಕ್ತಿಕವಾಗಿ ಎಲ್ಲೂ ಆಪಾದನೆ ಮಾಡಲಿಲ್ಲ. ನಮ್ಮ ಕಾಳಜಿ ಏನು ಅಂದರೆ ಈ ದಲಿತರ ಹಣ ಲೂಟಿ ಹೊಡೆದಿದೆಯಲ್ಲ, ಇದು ಹೊರಗೆ ಬರಬೇಕು ಅಂತ. ಯಾರೋ ಪಾಪದ ಜನರ ಬದುಕನ್ನ ಕಟ್ಟಲಿಕ್ಕೋಸ್ಕರ ಜನರ ತೆರಿಗೆ ಹಣ ನಾವು ಮೀಸಲಾಗಿಟ್ಟಿದ್ದೀವಲ್ಲ, ಅದು ಅವ್ರಿಗೆ ಸಲ್ಲಬೇಕು. ಅದು ಯಾರ್ದೋ ಪಾಲಾಗಬಾರ್ದು ಅಂತ ಹೇಳಿ ನಮ್ಮೆಲ್ಲರದು ಕಾಳಜಿ. ಅಧ್ಯಕ್ಷರೇ ಒಂದ್ ನಿಮಿಷ ಸರ್, ಸಾಹೇಬ್ರು ಇಡಿ ಹೇಳಿದ್ರು ಅಂತ ಹೇಳಿದ್ರು, ಅದಕ್ಕೆ ರಿಮಾಂಡ್ ಅಲ್ಲಿ ಹೋಗಿದೆ ಅಂತ. ಇದೇ ಇಡಿ ಹೇಮಂತ್ ಸೊರೇನ್ ವಿಚಾರದಲ್ಲಿ, ಹೇಮಂತ್ ಸೊರೇನ್ ಅವ್ರ ವಿಚಾರ ನಾನು ಹೇಳಿಲ್ಲ ಚೀಫ್ ಮಿನಿಸ್ಟರ್ಗೆ ಕರ್ನಾಟಕ ರಾಜ್ಯ ಬಗ್ಗೆ ಮಾತಾಡಿ ಯಾಕೆಲ್ಲ ಹೋಗ್ತಿದ್ದೀರಾ? ಯಾಕೆಲ್ಲ ಹೋಗ್ತಾ ಇದ್ದೀರಾ? ಕರ್ನಾಟಕ ರಾಜ್ಯದ ಬಗ್ಗೆ ಮಾತಾಡಿ, ಯಾಕೆ ಇವ್ರ ಕಂಟ್ರೋಲ್ ಅಲ್ಲ. ದಲಿತರ ಹಣದ ಬಗ್ಗೆ ಮಾತಾಡಿ, ದಲಿತರ ಬಗ್ಗೆ ಮಾತಾಡಿ, ದಲಿತರ ಬಗ್ಗೆ ಮಾತಾಡಿ, ದಯವಿಟ್ಟು ಕೊಟ್ಟಿದ್ದಾರೆ ಅಂತ ಹೇಳಿದೀರಾ. ದಲಿತರ ಬಗ್ಗೆ ಮುಖ್ಯಮಂತ್ರಿ ಮೇಲೂ ಕೊಟ್ಟಿದ್ರು, ಏನಾಯ್ತು? ಹೌದಪ್ಪ, ಸುಪ್ರೀಂ ಕೋರ್ಟ್ ಅವರು ಚೀಮಾರಿ ಹಾಕಿದ್ದಾರೆ. ನೀವು ಕೇಂದ್ರ ಸರ್ಕಾರದ ಮೇಲೆ, ಇಡಿ ಮೇಲೆ ಮಾನ್ಯ ಆಚೆ ಬಂದಿದ್ದಾರೆ. ಪ್ರಿಯಾಂಕ್ ಖರ್ಗೆ ದಲಿತರ ಬಗ್ಗೆ ಮಾತಾಡಿ. ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ದಲಿತರ ಹಣ ಲೂಟಿ ಆಗಿದೆ ಅಂತ ನಾವು ಈ ರೀತಿ ಟೀಕೆ ಮಾಡಿದಾಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾಕೆ ಸಿಟ್ಟು ಬರ್ಬೇಕು ಹೇಳಿ? ಉಳಿದವರಿಗೆಲ್ಲ ಸಿಟ್ಟು ಬರಲಿ, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಸಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಕಾಂಗ್ರೆಸ್ ಪಕ್ಷದ ದಲಿತ ನಾಯಕರು ಅಭಿವೃದ್ಧಿ ನಿಗಮದಲ್ಲಿ ಲೂಟಿ ಹೊಡೆದಾಗ ಈ ಸಿಟ್ ಎಲ್ಲೋಗಿತ್ತು? ದಲಿತ ಸಪೋರ್ಟ್ ಮಾಡಬೇಕು. ಯೋಜನೆ ಆಗಿಲ್ಲ, ಹಾಕಿ ಜೈಲಿಗೆ ನೀವು 1 ಕೋಟಿ ರೂಪಾಯಿ ಹಗರಣ ಮಾಡಿದಾಗ ಪ್ರಿಯಾಂಕಾ ಖರ್ಗೆ ಅವರು ಸಪೋರ್ಟ್ ಮಾಡಬೇಕು. ಈ ವಿಚಾರದಲ್ಲಿ ಸಪೋರ್ಟ್ ಮಾಡಬೇಕು. ಪ್ರಿಯಾಂಕಾ ಖರ್ಗೆ ಅವರು ಏನಕ್ಕೆ ಕೂಗಾಟ ದಲಿತರ ಬಗ್ಗೆ ಕೇಳಿದ್ರೆ ನಿಮಗೆ ಸಿಟ್ಟು ಬರುತ್ತಾ? ಲೂಟಿ ಹೊಡಿಲಿಕ್ಕೆ ನಿಮಗೆ ಅವಕಾಶನ
Are you trying to justify?